ದೆಹಲಿ ಭೇಟಿ ಬಗ್ಗೆ ಸ್ಪಷ್ಟನೆ ನೀಡಿದ ಸಿಎಂ ಡಿಕೆಶಿ ಆಗಸ್ಟ್ 6ನೇ ತಾರೀಕು ವಿಧಾನಸಭೆ ಅಧಿವೇಶನ ಕರೆದಿದ್ದೇನೆ. ಸಮಯ ನೀಡಿದ್ರೆ ಒಂದು ದಿನ ಮುಂಚೆ ದೆಹಲಿಗೆ ಹೋಗ್ತೇನೆ. 3-4 ದಿನಗಳಲ್ಲೇ ದಿನಾಂಕವನ್ನ ಕೊಡ್ತಾರೆ. ದಿನಾಂಕ ಸಿಕ್ಕ ತಕ್ಷಣ ದೆಹಲಿಗೆ ಭೇಟಿಯನ್ನ ಕೊಡ್ತೇನೆ. ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವಾಗ ಹೋಗ್ತಾರೆ, ಯಾವಾಗ ಹೈಕಮಾಂಡ್ ಕರೆಸಿಕೊಳ್ಳುತ್ತೆ, ಯಾವಾಗ ಸಚಿವ ಸಂಪುಟ ಕಿತ್ತಾಟಕ್ಕೆ ಬ್ರೇಕ್ ಬೀಳುತ್ತೆ, ಯಾವಾಗ 2ನೇ ಲಿಸ್ಟ್ ಬಿಡುಗಡೆಯಾಗುತ್ತೆ, ಸಾಕಷ್ಟು ಪ್ರಶ್ನೆಗಳು ಉಲ್ಬಣಿಸ್ತಾ ಇದೆ. ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆಗಸ್ಟ್ 6ನೇ ತಾರೀಕು ವಿಧಾನಸಭೆ ಅಧಿವೇಶನವನ್ನು ಕರೆದಿದ್ದೇನೆ. ಸಮಯ ನೀಡಿದ್ರೆ ಒಂದು ದಿನ ಮುಂಚೆ ದೆಹಲಿಗೆ ಹೋಗ್ತೇನೆ. ನಾನು 3-4 ದಿನಗಳಲ್ಲೇ ದಿನಾಂಕವನ್ನ ಕೊಡ್ತಾರೆ. ದಿನಾಂಕ ನಿಗದಿ ಆದ ತಕ್ಷಣ ನಾನು ಡೆಲ್ಲಿ ಹೋಗ್ತೇನೆ. ದಿನಾಂಕ ಸಿಕ್ಕ ತಕ್ಷಣ ದೆಹಲಿಗೆ ಭೇಟಿಯನ್ನು ಕೊಡ್ತೇನೆ ಅಂತ ಹೇಳಿ ಸಿಎಂ ಡಿಕೆಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿಯಾಗಿ 2ನೇ ಕ್ರಾಂತಿ ಶುರುವಾಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಚಿವ ಸಂಪುಟದ ಲಿಸ್ಟ್ನಲ್ಲಿ 2ನೇ ಲಿಸ್ಟ್ನಲ್ಲಿ ಯಾರ ಹೆಸರುಗಳು ಬರುತ್ತೆ, ಯಾರ ಹೆಸರಿಗೆ ಕೊಕ್ಕು ಬೀಳುತ್ತೆ, ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಬಹುದಾ, ಪಕ್ಷದಲ್ಲಿ ಸಾಕಷ್ಟು ಶ್ರಮಪಟ್ಟು ದುಡ್ದವರನ್ನ ಇಟ್ಕೊಳ್ಬಹುದಾ, ಬೆನ್ನ ಹಿಂದೆ ನಿಂತವರನ್ನ ಇಟ್ಕೊಳ್ಬಹುದಾ, ಒಳ್ಳೆ ಕೆಲಸಗಳನ್ನು ಮಾಡಿದವರನ್ನ ಇಟ್ಕೊಳ್ಬಹುದಾ, ಯಾವ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಗ್ತಾ ಇದೆ. ಹಾಗಾಗಿ ಎಲ್ಲಾ ಕಡೆಯಿಂದನೂ ಒತ್ತಡ ಬರ್ತಾ ಇದೆ. ಆದಷ್ಟು ಬೇಗ ಇದಕ್ಕೊಂದಕ್ಕೆ ಫುಲ್ ಸ್ಟಾಪ್ ಅನ್ನ ಇಡಬೇಕು. SIR ಮುಗಿದ ಮೇಲೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಒಂದ್ಸರಿ ಡೆಲ್ಲಿಗೆ ಹೋಗಿ ಬರ್ಬೋದಲ್ಲ, ಏನ್ ಹೇಳ್ತಾರೆ ಕೇಳ್ಕೊಂಡು ಬರ್ಬೋದಲ್ವಾ, ಒಂದು ದಿನಾಂಕವನ್ನು ಫಿಕ್ಸ್ ಮಾಡಬಹುದಲ್ಲ ಎಂಬ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇತ್ತು. ಹಾಗಾಗಿ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಸಿಎಂ. 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ. ನಂಬರ್ 1, ಈಗ ಮುಂಚಿತವಾಗೇ ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದಮೇಲೆ ಅವರು ಡೇಟ್ ಕೊಡ್ತಾರೆ. ನನಗೆ ಇನ್ನೊಂದು 3-4 ದಿನದಲ್ಲೇ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ. ನೋಡಪ್ಪ, ನಾನು 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ. ನಂಬರ್ 1, ಈಗ ಮುಂಚಿತವಾಗೇ ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದಮೇಲೆ ಅವರು ಡೇಟ್ ಕೊಡ್ತಾರೆ. ನನಗೆ ಇನ್ನೊಂದು 3-4 ದಿನದಲ್ಲೇ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ. ನೋಡಪ್ಪ, ನಾನು 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ. ನಂಬರ್ 1, ಈಗ ಮುಂಚಿತವಾಗೇ ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದಮೇಲೆ ಅವರು ಡೇಟ್ ಕೊಡ್ತಾರೆ. ನನಗೆ ಇನ್ನೊಂದು 3-4 ದಿನದಲ್ಲೇ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ.